ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆ ಏನು, ಜೊತೆಗೆ ಅಕ್ಷಯ ತೃತೀಯ ಆಗಿರೋದ್ರಿಂದ ಎಲ್ಲರೂ ಕೂಡ ಇವತ್ತಿನ ದಿನದಂದು ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಾರೆ. ಕಾರಣ ನಮಗೆ ತಿಳಿದಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಅಕ್ಷಯ ತೃತೀಯದಂದು ಮನೆಯಲ್ಲಿ ಚಿನ್ನಾಭರಣಗಳನ್ನು ಖರೀದಿ ಮಾಡಿದ್ರೆ ಸಂಪತ್ತು ಅನ್ನೋದು ಶಾಶ್ವತವಾಗಿ ಆ ಮನೆಯಲ್ಲಿ ನೆಲೆಸುತ್ತೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಹಾಗಾಗಿ ಇದರ ಹಿನ್ನೆಲೆ ಏನು ಅನ್ನೋದ್ರ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಅಕ್ಷಯ ತೃತೀಯ ಒಂದು ಕಡೆ ಆದರೆ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆಯ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ, ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಿಗೂ, ದೇಶದ ಎಲ್ಲ ಸೇವಾನಿರತರಿಗೂ, ಹಾಗೆ ದೇಶದ ಎಲ್ಲ ಸಾರಥಿಯರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಕೂಡ ಸಮೃದ್ಧದಾಯಕವಾಗಿ, ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಸ್ವಸ್ತಿಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ, ಅದರಲ್ಲೂ ಕೂಡ ವಸಂತ ಋತುವಿನ ವೈಶಾಖ ಮಾಸ ಶುಕ್ಲ ಪಕ್ಷದ ಅಕ್ಷಯ ತೃತೀಯ ತಿಥಿ ಇರತಕ್ಕಂಥದ್ದು. ವಿಶೇಷವಾಗಿ ಈ ಒಂದು ಅಕ್ಷಯ ತೃತೀಯ ಅಂತಕ್ಕಂಥದ್ದು ಕೃತಿಕಾ ನಕ್ಷತ್ರ ಉಪರಿ ರೋಹಿಣಿ ನಕ್ಷತ್ರ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಏನಪ್ಪ ಅಂದರೆ ಅಕ್ಷಯ ಅಂದರೆ ಕ್ಷಯವಾಗದೇ ಇರತಕ್ಕಂಥದ್ದು ಅಂತ. ಹಾಗಾಗಿ ಏನು ಮಾಡಬೇಕು, ಮೊದಲನೇದಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ನಕಾರಾತ್ಮಕ ಚಿಂತೆಗಳನ್ನು ದೂರ ಮಾಡಿ ಸಕಾರಾತ್ಮಕವಾಗಿರ್ತಕ್ಕಂಥ ಮನಸ್ಸನ್ನು ಬೆಳವಣಿಗೆ ಮಾಡಿಕೊಳ್ತಕ್ಕಂಥದ್ದು ವಿಶೇಷತೆ. ಇವತ್ತಿನ ಮನಸ್ಥಿತಿ ಏನಪ್ಪ ಅಂದರೆ ಕಲಿಯುಗೆ ನಾಮಜಪ ಅಂತೆ ತತ್ಫಲಂ ಅಂತೇಳಿ. ಮುಖ್ಯವಾಗಿ ಇವತ್ತಿನ ವಿಶೇಷತೆಯಿಂದ ನೀವು ಮಾಡುವಂಥ ಪ್ರತಿಯೊಂದು ಜಪಾನುಷ್ಠಾನ, ಪೂಜಾ, ಯಜ್ಞ, ಹೋಮಾದಿಗಳು ಕೂಡ 1000 ಲಕ್ಷ ಪಟ್ಟು ನಿಮಗೆ ಫಲಿತವನ್ನು, ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇವತ್ತಿನ ವಿಶೇಷ ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ತದೇಕ ಚಿತ್ತರಾಗಿ ಭಗವನ್ ನಾಮಸ್ಮರಣೆ ಮಾಡತಕ್ಕಂಥದ್ದು ವಿಶೇಷತೆ. ಅದರಲ್ಲಿ ಯಾವುದಾದ್ರೂ ನಿಮಗೆ ಅನುಭವದಲ್ಲಿರ್ತಕ್ಕಂಥದ್ದು, ಇಷ್ಟದಲ್ಲಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ನೀವು ಇಷ್ಟಪಡ್ತಕ್ಕಂಥ ಯಾವುದೇ ಗುರುವನ್ನಾಗಿರ್ಬೋದು, ನಾರಾಯಣನಾಗಿರ್ಬೋದು, ಪರಶಿವನನ್ನಾಗಿರ್ಬೋದು, ಗಣಪತಿಯನ್ನಾಗಿರ್ಬೋದು, ಸುಬ್ರಹ್ಮಣ್ಯನಾಗಿರ್ಬೋದು, ತಾಯಿ ದುರ್ಗೆಯನ್ನು, ರಾಜರಾಜೇಶ್ವರಿಯನ್ನು, ಅನ್ನಪೂರ್ಣೇಶ್ವರಿಯನ್ನು, ಕಾಮಾಖ್ಯವನ್ನು, ಪ್ರತ್ಯಂಗಿರನ್ನು, ಹೀಗೆ ಯಾವೆಲ್ಲ ನಿಮ್ಮ ಅನುಭವದಲ್ಲಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥ ದೇವತೆಗಳ ಉಪಾಸನೆ ಮಾಡ್ತಕ್ಕಂಥದ್ದು ವಿಶೇಷತೆ. ಏನಪ್ಪ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತಿನ ದಿವಸ ಓಂ ಶ್ರೀಂ ಶ್ರೀಯೈ ನಮಃ ಅಂತೇಳಿ, ಯಾಕೆಂದರೆ ಮಹಾಲಕ್ಷ್ಮಿ ಅನುಗ್ರಹ ನಮಗಿಲ್ಲ ಅಂದರೆ ನಮ್ಮ ಬದುಕು ಡೋಲಾಯಮಾನವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಎಲ್ಲ ಸಂಪತ್ತು ಕೂಡ ಸಮೃದ್ಧಿಯಾಗಲಿ ಅಂತೇಳಿ ಓಂ ಶ್ರೀಂ ಶ್ರೀಯೈ ನಮಃ ಅಂತೇಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಗೋಮಾತೆ ಸೇವೆಯನ್ನು ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರತಕ್ಕಂಥ ಸ್ಥಾನಮಾನಾದಿಗಳನ್ನು ಕೊಟ್ಟು ಅವರಿಗೆ ಸಿಹಿ ತಿಂಡಿಗಳನ್ನು ಕೊಡ್ತಕ್ಕಂಥದ್ದು. ನೆರವೇರಿದವರು ಇರತಕ್ಕಂಥ ಮನೆಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ಸಿಹಿಯನ್ನು ಕೊಟ್ಟು ಅನನ್ಯವಾಗಿ ಅಮ್ಮನವರ ಬಾಲಾ ತ್ರಿಪುರ ಸುಂದರಿ ಅಂತೇಳಿ ಮಹಾಲಕ್ಷ್ಮಿಯನ್ನು ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತೇಳಿ ಆ ಮಹಾಲಕ್ಷ್ಮಿ ತಾಯಿಯನ್ನು ಅನುಗ್ರಹದಿಂದ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸರಿ ಗುರೂಜಿ, ವಿಶೇಷತೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಆಗಲೇ ನಾನು ಉಲ್ಲೇಖ ಮಾಡಿದ್ದೆ. ಆ್ಯಕ್ಚುಲಿ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಾರೆ ಅಂತ ಹೇಳಿ. ನಮಗೆ ತಿಳಿದಿರುವಂತಹ ಅರ್ಥ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಐಶ್ವರ್ಯ ಆಗಿರ್ಬೋದು, ಸಂಪತ್ತು ವೃದ್ಧಿ ಆಗುತ್ತೆ, ಸಂಪತ್ತು ನೆಲೆಸುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದರ ಸಂಪ್ರದಾಯ ಬಂದಿರುವಂಥ ಹಿನ್ನೆಲೆಯನ್ನು ಕುರಿತು ತಿಳಿಸೋದಾದ್ರೆ ಗುರುಗಳೇ. ಮುಖ್ಯವಾಗಿ ಮಾಸಾನಾಂ ನಮಗೆ ಮಾರ್ಗಶಿರ ಮಾಸ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ಏನಂದರೆ, ವಿಶೇಷವಾಗಿ ನಾವು ಲಕ್ಷ್ಮಿಯನ್ನು
4 ಸಂದರ್ಭಗಳಲ್ಲಿ ವಿಶೇಷತೆಯನ್ನು ಕೊಟ್ಟು ಸಾರ್ವಜನಿಕವಾಗಿ ಆರಾಧನೆ ಮಾಡ್ತಕ್ಕಂಥ ಒಂದಷ್ಟು ದಿನಗಳಲ್ಲಿ ಈ ಒಂದು ಅಕ್ಷಯ ತೃತೀಯ ಅಂತಕ್ಕಂಥ ದಿನ ತ್ರೇತಾಯುಗವು ಪ್ರಾರಂಭ ಆಗಿರ್ತಕ್ಕಂಥದ್ದು, ಪರಶುರಾಮರು ಜನ್ಮದಿನವಾಗಿರ್ತಕ್ಕಂಥದ್ದು, ಬಸವೇಶ್ವರರ ಜನ್ಮದಿನವಾಗಿರ್ತಕ್ಕಂಥದ್ದು ಈ ಅಕ್ಷಯ ತೃತೀಯ ಅಂತಕ್ಕಂಥದ್ದು. ನಾವೇನಾಗಿದೆ ಈ ಒಂದು ಕಾಲಮಾನದಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನು 4 ಮಾಸಗಳಲ್ಲಿ ವಿಶೇಷತೆಯಾಗಿ ನಾವು ಆರಾಧನೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಮುಖ್ಯವಾಗಿ ವೈಶಾಖ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ವಿಶೇಷತೆ ಅಕ್ಷಯ ತೃತೀಯೆಗೆ. ಯಾಕೆಂದರೆ ಲಕ್ಷ್ಮಿ ಅನ್ನೋದು ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಅವಳ ಅನುಗ್ರಹ ಇಲ್ಲ ಅಂದರೆ ನಾವು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅದು ನಮ್ಮ ಡೋಲಾಯ ಸ್ಥಿತಿಯಲ್ಲಿ ಇರತಕ್ಕಂಥದ್ದಾಗಿರುತ್ತೆ. ಎರಡನೇದೇನಪ್ಪ ಅಂದರೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆರಾಧನೆಯನ್ನು ಮಾಡ್ತೀವಿ. ಮೂರನೇದಾಗಿ ಇಲ್ಲಿ ಮುಖ್ಯವಾಗಿ ಮೂರನೇದಾಗಿ ಬಹಳ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ನಾವು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಿ. ಈಗ ಏನಪ್ಪ ಅಂದರೆ ಮಾರ್ಗಶಿರ ಮಾಸದಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿಯನ್ನು ಮತ್ತು ಆಶ್ವೀಜ ಮಾಸ ಅಂತಕ್ಕಂಥದ್ದು ನಮಗೆ ದೀಪಾವಳಿ ಬರುತ್ತೆ. ಅಲ್ಲೇನು ಯಾವ ದೇವತೆಯನ್ನು ಆರಾಧನೆ ಮಾಡ್ತೀವಿ? ಧನಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ. ಲಕ್ಷ್ಮೀ, ವರಮಹಾಲಕ್ಷ್ಮಿ, ಧನಲಕ್ಷ್ಮಿ, ಮಾರ್ಗಶಿರ ಲಕ್ಷ್ಮಿ ಅಂತಕ್ಕಂಥ 4 ವಿಧದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ಸುಪರ್ವ ಕಾಲ, ಪ್ರಾರಂಭದ ಮಾಸ. ವಿಶೇಷವಾಗಿ ಈ ಮಾಸ ಏನಪ್ಪ ಅಂದರೆ ಕಾರ್ತೀಕ ಮಾಸ ನಾವು ದೀಪಾರಾಧನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ, ಮಾಘ ಮಾಸ ನಮಗೆ ಸ್ನಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ, ವೈಶಾಖ ಮಾಸ ವಿಶೇಷವಾಗಿ ದಾನಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಈ ದಾನ ಅಂದರೆ ಏನು? ಬಹಳ ಮುಖ್ಯವಾಗಿ ದಾನ ಅಂತಕ್ಕಂಥದ್ದು ಸತ್ಪಾತ್ರರಿಗೆ ನಾವು ದಾನಾದಿಗಳನ್ನು ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿಗಳು, ಯಾರು ನಮ್ಮನ್ನು ಗತಿಸಿ ಬಿಟ್ಟಿರ್ತಾರೋ ಅವರ ಹೆಸರಿನಲ್ಲಿ ಇವತ್ತಿನ ದಿವಸ ನಾವು ಮಾಡುವಂತಹ ಪ್ರತಿಯೊಂದು, ಯಾಕೆಂದರೆ ನಮ್ಮ ತಂದೆ ತಾಯಿಯಿಂದ ಆದಿಯಾಗಿ ನಮ್ಮ ಪೂರ್ವಜರು ನಮ್ಮ ಜನ್ಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಆಗಿರ್ತಾರೆ. ಹಾಗಾಗಿ ಅವರೆಲ್ಲರ ನೆನಪಿನಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ತರ್ಪಣ ಕೊಡ್ತಕ್ಕಂಥದ್ದು, ದಾನಗಳನ್ನು ಮಾಡ್ತಕ್ಕಂಥದ್ದು. ಮನೆಗೆ ವಿಶೇಷವಾಗಿ ಗುರು ಸಂಬಂಧಿತವಾದಂಥ ವಿಚಾರಾದಿಗಳಲ್ಲಿ ಗುರುವಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮನೆಗೆ ತಗೊಂಡು ಬಂದಾಗ ಬಹಳ ಮುಖ್ಯವಾಗಿ ಗುರು ಅಂದರೆ ಧನಕಾರಕನಾಗಿರ್ತಾನೆ. ಹಾಗೆ ಅದಕ್ಕೋಸ್ಕರನೇ ಮಾರ್ಗಶಿರ ಮಾಸದಲ್ಲಿ ಬಹಳ ಮುಖ್ಯವಾಗಿ ನಾವು ಅನಗ ಮಹಾಲಕ್ಷ್ಮಿ ಅಂತೇಳಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ವಿಶೇಷತೆ ಇದೆ. ಹಾಗಾಗಿ ಇವತ್ತಿನ ಈ ವಿಶೇಷ ಸಂದರ್ಭದಲ್ಲಿ ಮಹಾವಿಷ್ಣುವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಲಕ್ಷ್ಮಿಯ ಅಂದರೆ ನಾರಾಯಣನ ವಕ್ಷಸ್ಥಳದಲ್ಲಿ ನಿವಾಸಳಾಗಿರತಕ್ಕಂಥ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗದಾಮೇಶ್ವರಿ ದಾಸೇ ಭೂತ ಸಮಸ್ತ ದೇವನಿತಾಂ ಲೋಕೈಕ ದೀಪಾಂಕುರ ಶ್ರೀಮನ್ ಮಂದಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ಮುಂದೆ ಮುಕುಂದ ಪ್ರಿಯ ಅಂತೇಳಿ ಆ ಮುಕುಂದ ಪ್ರಿಯಳಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥ ವಿಶೇಷತೆ ಏನಪ್ಪ? ಇವತ್ತಿನ ದಿವಸ ಯಾವ ವಿಧಾನದಲ್ಲಿ ದೇವಿಯನ್ನು ಆರಾಧನೆ ಮಾಡಿ, ಯಾವ ನಿವೇದನೆಯನ್ನು ಭಗವತಿಗೆ ಅರ್ಪಣೆ ಮಾಡಿ, ಯಾವ ಶ್ರದ್ಧಾ ಭಕ್ತಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮೆಲ್ಲರ ಬದುಕು ಕೂಡ, ಯಾಕೆಂದರೆ ನಮ್ಮ ಬದುಕಿರ್ತಕ್ಕಂಥದ್ದೇ ನಂಬಿಕೆ ಮೇಲೆ, ಆ ನಂಬಿಕೆಯಿಂದ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಬದುಕು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ದೇವಿ ಕರ್ಕೊಂಡು ಹೋಗ್ತಕ್ಕಂಥವಳು ಆಗ್ತಾಳೆ. ಸರಿ ಗುರೂಜಿ, ನೀವು ಅಕ್ಷಯ ತೃತೀಯದ ಹಿನ್ನೆಲೆಯ ಕುರಿತಂತೆ ತಿಳಿಸಿಕೊಡ್ತಾ ಇದ್ರಿ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಶಾಂತಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿನಿಂದ ದೊಡ್ಡಬಂಚಂದ್ರ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ ಹೇಳಿ. 15. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಹೇಳಿಮ್ಮ, ತಾಯಿ ಒಳ್ಳೇದು ಮಾಡಲಿ. ಏನಿಲ್ಲ ಸ್ವಾಮಿ, ನಮ್ಗೇನಿಲ್ಲ, ಯಾವಾಗ್ಲೂ ಸಾಲ ಮಾಡ್ತೀನಿ, ಎಷ್ಟು ದುಡಿತೀನಿ, ಅಂಗಡಿಲಿ ಮಕ್ಕಳು ದುಡಿತಾರೆ, ಆದ್ರೂ ಸಾಲನೇ ತಪ್ತಾ ಇಲ್ಲ ಸ್ವಾಮಿ. ಸಾಲನೇ ಮದುವೆ ಆಗಿಲ್ಲ, ಬರೀ ಸಾಲ ಮಾಡೋದೇ ಬಂದ್ಬಿಟ್ಟಿದೆ. ಅಮ್ಮ, ಇಲ್ಲಿ ಮುಖ್ಯವಾಗಿ ನಿಮ್ಮ ಪೂರ್ವಜರದ್ದು ಏನೋ ಸಮಸ್ಯೆ ಅಂತಕ್ಕಂಥದ್ದು ಕಾಡ್ತಾ ಇದೆ. ನೀವು ತಿಳಿಸಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಸೂರ್ಯನಾರಾಯಣನ ಉಪಾಸನೆ ಮಾಡಿ. ಪ್ರತಿ ಭಾನುವಾರ ಎಲ್ಲಿರೋದಂದ್ರೆ ನೀವು? ಇಲ್ಲೇ ದೊಡ್ಡಬಂಚಂದ್ರ, ಬೆಂಗಳೂರು. ಒಂದು ಕೆಲಸ ಮಾಡಿ, ಎಲ್ಲಾದರೂ ಸೂರ್ಯನಾರಾಯಣನ ಸನ್ನಿಧಾನಕ್ಕೆ ಒಂದೊಮ್ಮೆ ಪ್ರತಿನಿತ್ಯವೂ ಕೂಡ ಸೂರ್ಯ ಉಪಾಸನೆ ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿ. ಪ್ರತಿ ಭಾನುವಾರ ಆದಿತ್ಯ ಹೃದಯ ಪಾರಾಯಣವನ್ನು ಮನೆಯಲ್ಲಿ ಕೇಳಿ. ಓಕೆ, ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಹುಣ್ಣಿಮೆ ದಿವಸ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನದಲ್ಲಿ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ತುಳಸಿ ಕುಂಕುಮಾರ್ಚನೆಯನ್ನು ಮಾಡ್ಕೊಂಡು ಬಂದು ಮನೆಯಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಪೂರ್ವಜರದ್ದೇನೋ ಕಾರ್ಯಕ್ರಮಗಳು ಪೆಂಡಿಂಗ್ ಇದೆ, ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಶಾಂತಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಹಾಗೆ ಇವತ್ತಿನ ರಾಶಿ ಫಲಾನುಫಲಗಳನ್ನು ತಿಳಿಸೋದಾದ್ರೆ, ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರಾರ್ಥನೆ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಗ್ರಹಗಳಲ್ಲಿ ಪ್ರಾರ್ಥನೆ ಮಾಡಿ, ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣೀಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ
ನಮೋ ನಿತ್ಯಂ ಗುರುವೇ ವರಾಯ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಎಲ್ಲರ ಬದುಕಿಗೂ ಕೂಡ ಸನ್ಮಂಗಳವಾಗಿರಲಿ ಅಂತೇಳಿ ಮೇಷರಾಶಿಯನ್ನು ಇವತ್ತಿನ ದಿವಸ ಫಲವನ್ನು ನೋಡಿದಾಗ ರಾಶಿಯಲ್ಲೇ ರವಿ ಇರತಕ್ಕಂಥದ್ದು ಉಚ್ಚನಾಗಿ ಅನನ್ಯವಾಗಿ ಹೊಸ ಕೆಲಸ ಕಾರ್ಯಾದಿಗಳಿಗೆ ಪ್ರಾರಂಭ ಮಾಡೋದರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಸರ್ಕಾರೇತರ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ವಿಶೇಷತೆ ಇರತಕ್ಕಂಥದ್ದು. ದ್ವಿತೀಯಾಧಿಪತಿ ದ್ವಿತೀಯದಲ್ಲಿರ್ತಕ್ಕಂಥದ್ದು, ಚಂದ್ರನ ಎರಡನೇ ಮನೆಯಲ್ಲಿ ಇರತಕ್ಕಂಥದ್ದಾಗಿದೆ. ಉದ್ಯೋಗದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸನ್ಮಂಗಳ ಉಂಟಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಬದುಕು ಆನಂದವಾಗಿರಲಿ ಅಂತೇಳಿ ತಾಯಿ ಜಗದಂಬೆಯಾಗಿರ್ತಕ್ಕಂಥ ಕಾಮಾಖ್ಯ ಪ್ರತ್ಯಂಗಿರೆಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸ್ವಲ್ಪ ಉದ್ಯೋಗ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಹಿರಿಯರೊಟ್ಟಿಗೆ ಕಾಲವನ್ನು ವ್ಯಯಿಸುವಂಥದ್ದು. ವೃತ್ತಿಪರರಿಗೆ ಇವತ್ತಿನ ದಿವಸ ಶುಭಪ್ರವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆತುರದ ನಿರ್ಧಾರಗಳಿಂದ ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆಯನ್ನು ಇವತ್ತಿನ ದಿವಸ ನೀವು ತೆಗೆದುಕೊಳ್ತಕ್ಕಂಥದ್ದು ಶುಭಪ್ರದ. ವೃಷಭ ರಾಶಿಯವರು ವಿಶೇಷವಾಗಿ ತಾಯಿ ಜಗದಂಬೆ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಮನೆಯ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಅಲ್ಪ ಮಾತ್ರ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಏನಪ್ಪ ಅಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನೆರವೇರಬೇಕು. ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಾದಿಗಳು ನೆರವೇರಬೇಕು ಅಂದರೆ ಗಣಪತಿಗೆ ದೂರ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ಅಧ್ಯಯನಾಸಕ್ತರಿಗೆ ಸ್ವಲ್ಪ ಶುಭಪ್ರದವಾಗಿರ್ತಕ್ಕಂಥದ್ದು, ಬಂಧುಗಳ ಆಗಮನವಾಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಪುಣ್ಯತಮವಾಗಿರ್ತಕ್ಕಂಥ ಶುಭ ಕಾರ್ಯಾದಿಗಳನ್ನು ಮಾಡ್ತಕ್ಕಂಥದ್ದು, ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಹಿಸಿ. ವೃತ್ತಿಪರರಿಗೂ ಕೂಡ ಶುಭವಾಗಿರ್ತಕ್ಕಂಥದ್ದು. ಕಟಕ ರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ತಾಯಿ ಜಗದಂಬೆ ಆಗಿರ್ತಕ್ಕಂಥ ರಾಜರಾಜೇಶ್ವರಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಮುಂದಿನ ರಾಶಿ ಫಲಾನುಫಲಗಳು ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಕಾಲರ್ ಒಬ್ರು ಇದ್ದಾರೆ. ನಮಸ್ಕಾರ ವೆಂಕಟಮ್ಮ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ನಾವು ಬೊಮ್ಮನಹಳ್ಳಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಮ್ಮ. ಹೇಳಿ, ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ನಮ್ಮ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು. ಈ ಸಲ SSLC ಎಕ್ಸಾಮ್ ಬರ್ದವನೆ, ರಿಸಲ್ಟ್ ಚೆನ್ನಾಗಿ ಬರುತ್ತಾ ಅಂತ. ಏನು ತೊಂದರೆ ಇಲ್ಲ ತಾಯಿ, ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ಆದರೂ ಕೂಡ ಒಂದೊಮ್ಮೆ ಏನು ಮಾಡಬೇಕಂದ್ರೆ, ನೀವು ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿ ಟೆಂಪಲ್ ಇದೆ ಬನ್ನೇರುಘಟ್ಟ ರೋಡಲ್ಲಿ, ಗೊತ್ತಲ್ವಾ? ಮೀನಾಕ್ಷಿ ಸುಂದರೇಶ್ ಗೊತ್ತು ಅಲ್ಲ, ಅಲ್ಲಿ ಹೋಗಿ ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿಯನ್ನು ಅನನ್ಯವಾಗಿ ಪ್ರಾರ್ಥನೆ. ಯಾಕಂದರೆ ಮೀನಾಕ್ಷಿ ಅಂದರೆ ನಮಗೆ ವಿದ್ಯಾಕಾರಕಳಾಗಿರ್ತಕ್ಕಂಥವಳು ಆಗಿರ್ತಾಳೆ. ಒಂದೊಮ್ಮೆ ಅಲ್ಲಿ ಹೋಗಿ ಮಗನನ್ನು ಕರ್ಕೊಂಡು ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು, ನೀವು ನಿಮ್ಮ ಮಗನಿಬ್ಬರೂ ಸರಿ 21 ಪ್ರದಕ್ಷಿಣೆ ಹಾಕಿ ತಾಯಿಗೆ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮೀನಾಕ್ಷಿ ಸುಂದರೇಶ್ವರ ಸ್ವಾಮಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಓಕೆ, ಧನ್ಯವಾದಗಳು ವೆಂಕಟಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿಯ ಫಲಾನುಫಲಗಳನ್ನು ತಿಳಿಸೋದಾದರೆ? ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಏನಪ್ಪ ಅಂದರೆ ಅನಪೇಕ್ಷಿತವಾಗಿರ್ತಕ್ಕಂಥ ಏನಾದರೂ ವಿಚಾರಾದಿಗಳಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ಶುಭವಾಗ್ತಕ್ಕಂಥದ್ದು, ಸ್ಪಂದನೆ ಸಿಗ್ತಕ್ಕಂಥದ್ದಾಗಿರುತ್ತೆ ಸರ್ಕಾರದಿಂದ. ಇವತ್ತಿನ ದಿವಸ ಸಾಲ ಹಿಂತಿರುಗಿಸುವಂಥ ಸುಯೋಗ ಇರತಕ್ಕಂಥದ್ದು, ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಸಿಂಹರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಉದ್ಯೋಗದಲ್ಲಿ ವೃತ್ತಿಪರರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿ ಸುಖದ ಸಾಮರಸ್ಯ ಕೊಡ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲರೊಟ್ಟಿಗೆ ಕಾಲವನ್ನು ವ್ಯಯಿಸುವಂಥ ಸುಯೋಗ ಇರತಕ್ಕಂಥದ್ದು. ವ್ಯವಸಾಯದಲ್ಲಿ ಕೃಷಿಕರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕನ್ಯಾ ರಾಶಿಯವರು ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಂಬಶಿವನ ದರ್ಶನ ಅಥವಾ ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಕೃಷಿಕರಿಗೆ ಸ್ವಲ್ಪ ಅನಾನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ಕುಟುಂಬದೊಟ್ಟಿಗೆ ಎಲ್ಲಾದರೂ ಕೂಡ ದೂರದ ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು, ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಕರಕುಶಲ ಬಟ್ಟೆ ವ್ಯಾಪಾರಸ್ಥರಿಗೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ.
ಮುಂದಿನ ರಾಶಿ ವೃಶ್ಚಿಕ ರಾಶಿ. ಏನಾದರೂ ಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು, ಗುತ್ತಿಗೆದಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥದ್ದು, ತಾಯಿಯೊಟ್ಟಿಗೆ ತಂದೆ ತಾಯಿಗಳೊಟ್ಟಿಗೆ ಕಾಲವನ್ನು ಬೇಯಿಸುವಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಅನನ್ಯವಾಗಿ ವಿಶೇಷವಾಗಿ ನಂಜುಂಡೇಶ್ವರನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಸುಖ ಸಮೃದ್ಧಿ ನಮ್ಮದಾಗಬೇಕು, ನೆಲೆಸಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗುತ್ತೆ? ಮುಖ್ಯವಾಗಿ ನಾನು ನಿಮಗೆ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ದೆ, ವೈಶಾಖ ಮಾಸ ಅಂತಕ್ಕಂಥದ್ದು ಕೊಳ್ಳುವುದೊಂದೇ ಅಲ್ಲ, ನಾವು ಏನು ದಾನವನ್ನು ಯಥೇಚ್ಛವಾಗಿ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಅಕ್ಷಯ ತೃತೀಯೆಯಿಂದ ಪ್ರಾರಂಭ ಮಾಡಿ ವೈಶಾಖ ಮಾಸದ ಸಂಪೂರ್ಣವಾಗಿರ್ತಕ್ಕಂಥ ಹುಣ್ಣಿಮೆ ದಿನದ ತನಕ ಏನೆಲ್ಲ ದಾನಾದಿಗಳನ್ನು ಅಶಕ್ತರಿಗೆ ದಾನಾದಿಗಳನ್ನು ಮಾಡೋದ್ರಿಂದ, ಅದರಲ್ಲೂ ಕೂಡ ಉದುಕ ಕುಂಭದಾನ ಅಂತಕ್ಕಂಥದ್ದು ಇವತ್ತಿನ ದಿವಸ ಛತ್ರಿ, ವ್ಯಜನ ಛತ್ರಿ ಮತ್ತು ಬೀಸಣಿಗೆ, ಚಪ್ಪಲಿ, ಈ ರೀತಿಯಾಗಿ ಮನುಷ್ಯನಿಗೆ ಅತ್ಯವಶ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ದಾನ ಮಾಡೋದ್ರಿಂದ ಅಕ್ಷಯ ಪುಣ್ಯ ಫಲ ಪ್ರಾಪ್ತಿ ಆಗತಕ್ಕಂಥದ್ದಾಗುತ್ತೆ. ಈಗೇನು ಮಾಡಿದೆ ನಾವು, ಯಾಕೆಂದರೆ ಈಗ ಈ ಒಂದು ಬಂಗಾರ ಅಂತಕ್ಕಂಥದ್ದು ಏನೋ ಬಂಗಾರ ಒಂದನ್ನು ಕೊಂಡ್ರೆ ನಮಗೆ ಮನಸ್ಸಿಗೆ ಅಲ್ಪ ಪ್ರಮಾಣದಲ್ಲಿ ಸಂತೋಷ ಸಿಗುತ್ತೆ ಹೊರತು ಅದರಿಂದ ನಮ್ಮ ಬದುಕು ವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಏನಪ್ಪ ಅಂದರೆ ಅದಕ್ಕೆ ನಾನು ಹೇಳಿದ್ದು, ಕಾರ್ತೀಕ ಮಾಸದಲ್ಲಿ ನಾವು ದೀಪಾರಾಧನೆ ಮಾಡ್ತಕ್ಕಂಥ ವಿಶೇಷತೆ ಹೇಗಿದೆಯೋ, ಮಾಘ ಮಾಸದಲ್ಲಿ ಸ್ನಾನಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವೋ, ಹಾಗೆ ವೈಶಾಖ ಮಾಸದಲ್ಲಿ ದಾನಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ಇವತ್ತಿನ ದಿವಸ ಯಾಕೆಂದರೆ ನಮ್ಮ ನೆರೆಹೊರೆಯದಲ್ಲಿರ್ತಕ್ಕಂಥ ಸಾಕಷ್ಟು ರಸ್ತೆ ಮಧ್ಯದಲ್ಲಿ ಅಶಕ್ತರು, ನಿಜವಾಗ್ಲೂ ಅವ್ರಿಗೆ ಅವಶ್ಯಕತೆ ಇದೆ, ವೃದ್ಧಾಶ್ರಮಗಳು, ಈ ಮೆಡಿಕಲ್ಲು, ಈ ರೀತಿಯಾಗಿ ಎಮರ್ಜೆನ್ಸಿ ಏನಿದೆಯೋ ಅದನ್ನು ಇವತ್ತಿನ ದಿವಸ ಸಾಧ್ಯವಾದಷ್ಟು ಶಕ್ತಿ ಇದ್ದಂಥವರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಬದುಕು ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೇವಲ ಬೆಳ್ಳಿ ಬಂಗಾರವನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದಲ್ಲ, ಅದರೊಟ್ಟಿಗೆ ನೀವು ಆ ಬೆಳ್ಳಿ ಬಂಗಾರವನ್ನು ತಗೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಮಾಡುವಂಥ ಕೆಲಸ ಕಾರ್ಯಾದಿಗಳು ಸತ್ಫಲವನ್ನು ಕಾಣಬೇಕು, ಇನ್ನೊಂದಷ್ಟು ಉಪಕಾರವನ್ನು ಮಾಡೋದ್ರಿಂದ ನೀವು ಮಾಡಿರ್ತಕ್ಕಂಥ ಜನ್ಮಾಂತರದಿಂದ, ಅದರಲ್ಲೂ ಕೂಡ ಈ ಜನ್ಮದಲ್ಲಿ ಜ್ಞಾನ ಅಜ್ಞಾನಾದಿಗಳಿಂದ ಅವಶ್ಯಕತೆಗೆ ಅತ್ಯವಶ್ಯಕತೆಗೆ ಇರುವಂಥ ಸುಸಂದರ್ಭದಲ್ಲಿ ಏನೋ ಒಂದು ಮಾಡಿರ್ತಕ್ಕಂಥ ಎಲ್ಲ ಮನಸ್ಥಿತಿಗಳು ಇದ್ದಂಥದ್ದಾಗಿದೆ. ಹಾಗಾಗಿ ಇವತ್ತಿನ ಈ ಒಂದು ದಾನದ ಮಹತ್ವ, ಕುಂಭದಾನ ಮಾಡೋದರಿಂದ ಏನೊಂದು ತಾಮ್ರದ ಚೆಂಬು ತಗೊಂಡು ಯಾವುದಾದ್ರೂ ಸತ್ಪಾತ್ರರಿಗೆ ಫಲದಕ್ಷಿಣೆಗಳನ್ನು ಇಟ್ಟು ಉದುಕದಾರವನ್ನು, ಅಂದರೆ ನೀರು ಯಾವುದೋ ಇವಾಗ ಯಾಕೆಂದರೆ ಅನುಕೂಲ ಇದ್ದಂಥವ್ರು ಯಾವುದಾದ್ರೂ ಅನಾಥಾಶ್ರಮಗಳಲ್ಲಿ ಒಂದು ಫಿಲ್ಟರ್ ಹಾಕಿ ಕೊಡ್ತಕ್ಕಂಥದ್ದು, ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿರ್ತಕ್ಕಂಥ ದಾನಾದಿಗಳನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ಬದುಕು ಸಂತೋಷದಾಯಕವಾಗಿರ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ? ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಸಹೋದ್ಯೋಗಿಗಳ ಸಹಕಾರ ಸಿಗ್ತಕ್ಕಂಥದ್ದು, ಹೂಡಿಕೆಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಲದೇವರ ದರ್ಶನ ಜೊತೆಗೆ ಕುಲಗುರುಗಳ ಪ್ರಾರ್ಥನೆ ದರ್ಶನ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಕರ ರಾಶಿಯನ್ನು ನೋಡಿದಾಗ ಗುತ್ತಿಗೆದಾರರಿಗೆ ಸ್ವಲ್ಪ ಅನಾನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ಅಭಿವೃದ್ಧಿಯಲ್ಲಿದ್ದರೂ ಕೂಡ ಸ್ವಂತ ಪರಿಶ್ರಮದ ಮೇಲೆ ನೀವು ನಿಮ್ಮ ಕೆಲಸ ಕಾರ್ಯಾದಿಗಳನ್ನು ಕೂಡ ಸತ್ಫಲವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಶುಭಪ್ರದವಾಗಿರ್ತಕ್ಕಂಥದ್ದು, ಸರ್ಕಾರದ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ರಾಮದೇವರ ದರ್ಶನ, ಶ್ರೀರಾಮನ ದರ್ಶನ, ಶ್ರೀರಾಮನ ಪ್ರಾರ್ಥನೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮಚಂದ್ರನ ದರ್ಶನ ಇನ್ನಷ್ಟು ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನಲ್ಲಿ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಅದರಲ್ಲಿ ಏನಪ್ಪ ಅಂದರೆ ಏನಾದರೂ ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಕುಟುಂಬದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯನ ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷ ವ್ಯಕ್ತಿಗಳನ್ನು ಭೇಟಿಯಾಗ್ತಕ್ಕಂಥದ್ದು, ಅಲಂಕಾರಿಕ ವಸ್ತುಗಳನ್ನು ಇವತ್ತಿನ ದಿವಸ ಖರೀದಿ ಮಾಡ್ತಕ್ಕಂಥದ್ದು, ಆಭರಣಾದಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಬಟ್ಟೆಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಶುಭಪ್ರದವಾಗಿರ್ತಕ್ಕಂಥ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದು ಆಗುತ್ತೆ. ಸರಿ ಗುರುಜಿ, ಇವತ್ತಿನ ಪೂಜಾ ವಿಧಿವಿಧಾನದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಕಾಲರ್ ಒಬ್ಬರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮಿಳಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, 1 ರಿಂದ 30 ನಂಬರ್ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 25.
ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಅಮ್ಮ ಚೆನ್ನಾಗಿದ್ದೀರಾ ಗುರುಜಿ? ಅಮ್ಮ ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬವನ್ನು ಸಮೃದ್ಧವಾಗಿಟ್ಟಿರಲಿ. ಏನು ನಿಮ್ಮ ಪ್ರಾರ್ಥನೆ? ನಮ್ಮ ಮಗು ಮದ್ವೆ ಆಯ್ತಾ ಇಲ್ಲ ಗುರುಜಿ ಅವ್ರಿಗೆ? ಮೈಸೂರಿನ ಅರಮನೆಯಲ್ಲಿ ಭೂವರಾಹ ಸ್ವಾಮಿ ಇದ್ದಾನೆ, ಗೊತ್ತಲ್ವಾ? ಭೂವರನ ಸ್ವಾಮಿ. ಹೇಳಿ ಗುರುಗಳು. ಅರಮನೆಯಲ್ಲಿ ಒಳಗಡೆನೆ ಇದೆ. ಪ್ರತಿ ಭಾನುವಾರ ನೀವು ಒಂದೊಮ್ಮೆ ನವಗ್ರಹ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ನವಗ್ರಹ ಶಾಂತಿಯನ್ನು ಮಾಡಿಸಿ. ಎರಡನೇದಾಗಿ ಏನಪ್ಪ ಅಂದರೆ, ಪ್ರತಿ ಭಾನುವಾರ ನೀವು ಮಿಸ್ ಮಾಡ್ದಂಗೆ 11 ಭಾನುವಾರಗಳ ಕಾಲ ನಿಮ್ಮ ಮಗಳು ನೀವು ಅಥವಾ ನಿಮ್ಮ ಮಗಳು ಬರಲಿಕ್ಕೆ ಆಗಲಿಲ್ಲ ಅಂದರೆ ನೀವೇ ಹೋಗಿ ಏನಪ್ಪ ಅಂದರೆ ಉದ್ದಿನಕಾಳು, ಕಡಲೆಕಾಳು ಇವೆರಡನ್ನು ತಗೊಂಡೋಗಿ ಆ ಒಂದು ವರಾಹನಿಗೆ ಅರ್ಪಣೆಯನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ 11 ವಾರಗಳಲ್ಲಿ ಖಂಡಿತ ನಿಮ್ಮ ಮಗಳಿಗೆ ಆ ಒಂದು ಸುಯೋಗವಾಗಿರ್ತಕ್ಕಂಥ ಯೋಗ ಸಿಗ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ, ತಾಯಿ ಒಳ್ಳೇದು ಮಾಡಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಜಿ. ಹಾಗೆ ಅಕ್ಷಯ ತೃತೀಯದ ಪೂಜಾ ವಿಧಿವಿಧಾನದ ಕುರಿತಂತೆ ವೀಕ್ಷಕ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ನಮ್ಗೆ ಲಕ್ಷ್ಮೀಪ್ರದವಾಗಿರ್ತಕ್ಕಂಥದ್ದು. ನಾವು ಬಂಗಾರವನ್ನು ಲಕ್ಷ್ಮಿಗೆ ಹೋಲಿಸ್ಕೊಳ್ತೀವಿ. ವಿಶೇಷವಾಗಿ ಏನಪ್ಪ ಅಂದರೆ, ಇವತ್ತು ನಾರಾಯಣನಿಗೆ ನಾವು ಕೇವಲ ಅಕ್ಷತೆಯಿಂದ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇಲ್ಲ. ಏನು ಮಾಡಬೇಕಪ್ಪ ಅಂದರೆ, ಲಕ್ಷ್ಮೀನಾರಾಯಣ ಅಥವಾ ಏನು ಅಂದರೆ ವೆಂಕಟರಮಣನ ಜೊತೆಯಲ್ಲಿ ಲಕ್ಷ್ಮೀ ಇರ್ತಕ್ಕಂಥ ಎಲ್ಲರ ಮನೆಯಲ್ಲೂ ಸಹಜವಾಗಿ ಕುಲದೇವರು ಇರ್ತಕ್ಕಂಥದ್ದು. ವೆಂಕಟರಮಣ ಅಂದರೆ ವೆಂಕಟೇಶ್ವರ ಸ್ವಾಮಿ ಅಂದರೆ ಸಹಜವಾಗಿ ಎಲ್ರಿಗೂ ಕೂಡ ಇಷ್ಟಪ್ರದವಾದಂಥ ದೇವರು. ಹಾಗಾಗಿ ಲಕ್ಷ್ಮಿಯನ್ನು ಇವತ್ತಿನ ದಿವಸ ತ್ವಂಪುರ ಸಾಗರೋತ್ಪನ್ನ ವಿಷ್ಣುನಾ ವಿದ್ರುತಕ್ಕರೆ ಪೂಜಿತಂ ಸರ್ವದೈವೇಶ್ಚ ಪಾಂಚಜನ್ಯ ನಮೋಸ್ತುತೆ ಅಂತೇಳಿ ಹೇಳುತ್ತೆ ಶಾಸ್ತ್ರ. ಪಾಂಚಜನ್ಯ ಅಂದರೆ ಏನು? ಕೃಷ್ಣ ಒಂದು ಯುದ್ಧ ಕಾಲದಲ್ಲಿ ಪಾಂಚಜನ್ಯ ಅಂದರೆ ಶಂಖಗೆ ಪಾಂಚಜನ್ಯ ಅಂತ ಹೆಸರು. ಕೃಷ್ಣನ ಹತ್ರ ಇರ್ತಕ್ಕಂಥ ಶಂಖಗೆ ಪಾಂಚಜನ್ಯ ಅಂತ. ಈ ಪಾಂಚಜನ್ಯಯುಕ್ತವಾಗಿರ್ತಕ್ಕಂಥ ಶಂಖವನ್ನು ಇಟ್ಟು ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಆ ಅಕ್ಷತೆಯನ್ನು ವಿಶೇಷವಾಗಿ ಲಕ್ಷ್ಮೀ ಮತ್ತು ನಾರಾಯಣರ ಅಷ್ಟೋತ್ರ ಮಾಡಿ ಆ ಪಾಂಚಜನ್ಯದೊಳಗಡೆ ಅಕ್ಷತೆಯನ್ನು ಹಾಕ್ತಕ್ಕಂಥದ್ದು. ಹಾಕಿ ಆ ಅಕ್ಷತೆ ಯುಕ್ತವಾಗಿ ಒಂದು 2-3 ದಿವಸ ದೇವರ ಮನೆಯಲ್ಲಿ ಇಟ್ಟು ಅದ್ರ ಜೊತೆಗೆ ಸಣ್ಣ ಶಂಖ ಅಂದರೆ ಗೋಮತಿ ಚಕ್ರ ಬರುತ್ತೆ, ಅದರಲ್ಲಿ ಹಾಕ್ಬೋದು. ಸ್ವಲ್ಪ ಕಾಯಿನ ಹಾಕ್ಬೋದು, ಪಚ್ಚಕರ್ಪೂರ ಹಾಕ್ಬೋದು, ಏಲಕ್ಕಿ ಹಾಕ್ಬೋದು. ಈ ರೀತಿಯಾಗಿ ಎಲ್ಲ ವಸ್ತುಗಳನ್ನು ಒಂದು ಹಳದಿ ಬಟ್ಟೆಯ ಮೇಲೆ ಹಾಕಿ ಶಂಖನ್ನು ಅಲ್ಲಿಟ್ಟು ಆ ಶಂಖನೊಳಗೆ ಇವೆಲ್ಲ ವಸ್ತುಗಳನ್ನು ಹಾಕಿ ಅನನ್ಯವಾಗಿ ಅಕ್ಷತೆ ಅದರಲ್ಲೂ ಕೂಡ ಹಳದಿ ಅಕ್ಷತೆಯನ್ನು ಮಾಡಿ ಮಹಾವಿಷ್ಣುವಿಗೆ ಬರೀ ಹಳದಿ ಅಕ್ಷತೆಯನ್ನು ಹಾಕಬಾರ್ದು. ಅಂದರೆ ಕುಸುಮಾಕ್ಷತಾನು ಗೃಹಿತ್ವ ಅಂತೇಳಿ ಎಲ್ಲ ಕುಸುಮ ಅಂದರೆ ಹೂವು ಅಂತಕ್ಕಂಥದ್ದು. ಹೂವು ಮತ್ತು ಅಕ್ಷತೆ ಸಮೇತವಾಗಿ ನಾರಾಯಣನಿಗೆ ಪೂಜೆ ಮಾಡ್ತಕ್ಕಂಥದ್ದು ವಿಧಾನ ಇರತಕ್ಕಂಥದ್ದು. ಬರೀ ಅಕ್ಷತೆಯನ್ನು ಪೂಜೆ ಮಾಡಬಾರ್ದು ನಾರಾಯಣನಿಗೆ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಲಕ್ಷ್ಮೀನಾರಾಯಣರ ಅಷ್ಟೋತ್ರ ಮಾಡೋದ್ರಿಂದ ಆ ಅಕ್ಷತೆಯನ್ನು ತೆಗೆದು ಆ ಒಂದು ಯಾವುದು ಶಂಖವನ್ನು ಇಟ್ಟು ಅದರಲ್ಲಿ ಮುಖ್ಯವಾಗಿ ಎಲ್ಲ ಅಕ್ಷತೆಯನ್ನು ಹಾಕಿ ಈ ನಾನು ತಿಳಿಸಿರ್ತಕ್ಕಂಥ ಶ್ರೀಫಲ, ಗೋಮತಿ ಚಕ್ರ, ಸ್ವಲ್ಪ ಕಾಯಿನೆಲ್ಲ ಹಾಕಿ ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಇಟ್ಟು ಅದನ್ನು ತಗೊಂಡು ಅದನ್ನು ಮತ್ತೆ ಅದಕ್ಕೆ ಹಳದಿ ಬಟ್ಟೆಗೆ ಬಗ್ಗಿಸ್ಕೊಂಡು ಗಂಟು ಮಾಡಿ ಕಿಜೋರಿಯಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಆ ಮನೆಯಲ್ಲಿ ಸಮೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಶ್ರೀಂ ರೀಂ ಶ್ರೀಂ ಕಮಲಧಾರಿಣ್ಯೇ ನಮಃ, ಶ್ರೀಂ ರೀಂ ಶ್ರೀಂ ಕಮಲಧಾರಿಣ್ಯೇ ನಮಃ ಅಂತೇಳಿ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಹಾಲಕ್ಷ್ಮಿ ಯಾಕಂದರೆ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತೇಳಿ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನುಷ್ಯನಿಗೆ ಪ್ರತಿಯೊಬ್ಬರೂ ಕೂಡ ಉನ್ನತಿಯನ್ನು ಕಾಣಬೇಕಂತಕ್ಕಂಥ ಒಂದು ಎಲ್ಲರ ಮನಸ್ಸಿನಲ್ಲೂ ಕೂಡ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಶ್ರೇಯೋಭಿವೃದ್ಧಿ ಸುಖ ಸಮೃದ್ಧಿಯನ್ನು ಕಾಣಬೇಕಾದ್ರೆ, ಆರೋಗ್ಯಕರವಾಗಿರ್ತಕ್ಕಂಥ ಬದುಕನ್ನು ನಿಮಗೆ ಸಿಗಬೇಕಾದ್ರೆ ಮುಖ್ಯವಾಗಿ ಮನಸ್ಸು ನೆಮ್ಮದಿ ಆಗಿರಬೇಕು ಅಲ್ವಾ? ಮನಸ್ಸು ನೆಮ್ಮದಿ ಆಗಿರಬೇಕಂದ್ರೆ ವಿಟಮಿನ್ ಎಮ್ ಚೆನ್ನಾಗಿರ್ಬೇಕು. ಅಂದರೆ ಹಣಕಾಸಿನ ಸ್ಥಿತಿ ಸುಸ್ಥಿತಿ ಆಗಿದ್ದಾಗ ಮನುಷ್ಯನ ಬದುಕು ಆನಂದವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತಕ್ಕಂಥ ಆ ತ್ರಿಗುಣಾತ್ಮಕ ಶಕ್ತಿ ಸ್ವರೂಪವಾಗಿರತಕ್ಕಂಥ ಇವತ್ತಿನ ವಿಶೇಷತೆಯಲ್ಲಿ ವೈಶಾಖ ಮಾಸದಲ್ಲಿ ದಾನಕ್ಕೆ ಪ್ರಧಾನ ಇರತಕ್ಕಂಥದ್ದು, ಪಿತೃಗಳ ಅನುಗ್ರಹಕ್ಕೋಸ್ಕರವಾಗಿ ಉದುಕ ಕುಂಭದಾನವನ್ನು ಮಾಡತಕ್ಕಂಥದ್ದು, ನಿಮ್ಮ ಮನಸ್ಸು ಸಂಕಲ್ಪ ಮನೋಕಾಮನೆಗಳನ್ನು ಸಿದ್ಧಿಸುವ ಸಲುವಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕಂದರೆ ಇದು ಯುಗದ ಆದಿ ನಾವು ಯಾಕಂದರೆ ನಮ್ಮ ಯುಗ ಕಲಿಯುಗ ಯಾಕಂದರೆ ಯುಗಾದಿಯಲ್ಲಿ ಪ್ರಾರಂಭ ಆದರೆ ದ್ವಾಪರ ಅಥವಾ ತ್ರೇತಾಯುಗಗಳು ಮುಖ್ಯವಾಗಿ ಅಕ್ಷಯ ತದಿಗೆ ದಿವಸ ಪ್ರಾರಂಭ ಆಗಿರತಕ್ಕಂಥದ್ದು, ಪರಶುರಾಮರು ಜನಿಸಿರ್ತಕ್ಕಂಥದ್ದು, ಬಸವೇಶ್ವರರು ಜನಿಸಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಪರಮೋತ್ತಮವಾಗಿರ್ತಕ್ಕಂಥ ಅಕ್ಷಯ ತದಿಗೆ ಅಂದರೆ ಅಕ್ಷಯವನ್ನು ನಾವು ಯಾವುದೇ ಕಾರಣಕ್ಕೂ ಕ್ಷಯವಾಗದೇ ಇರತಕ್ಕಂಥ ಆ ವೃದ್ಧಿತಮವಾಗಿರ್ತಕ್ಕಂಥ ದಿನದಲ್ಲಿ
ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡುವಂಥ ಪೂಜಾ ಅನುಷ್ಠಾನಾದಿಗಳನ್ನು ಮಾಡುವಂಥ ಯಜ್ಞ ಹೋಮಾದಿಗಳನ್ನು ಮಾಡುವಂಥ ಎಲ್ಲ ಫಲವೂ ಕೂಡ ನಿಮಗೆ 4ರಷ್ಟು ಅದು ಯಥೇಚ್ಛವಾಗಿ ಫಲವನ್ನು ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಒಂದು ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಂದರೆ 10 ಬಾರಿ ಹೇಳಿದಷ್ಟು ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಇಚ್ಛೆಯ ಅನುಷ್ಠಾನ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಫಲವನ್ನು ಇವತ್ತಿನ ದಿವಸ ಖಂಡಿತ ಕಾಣುವಂಥದ್ದಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು, ಮನಸ್ಸನ್ನು ವಿಶೇಷವಾಗಿ ಎಲ್ಲರೂ ಕೂಡ ಇವತ್ತಿನ ದಿವಸ ಶಾಂತ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು. ಸಮಾಧಾನದಿಂದ ಇರತಕ್ಕಂಥ ವ್ಯವಸ್ಥೆನ ಮಾಡಬೇಕು. ನಮ್ಮ ಮನಸ್ಸೇ ಮನೋಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ಜ್ಞಾನಮಯ, ಆನಂದಮಯ ಅಂತಕ್ಕಂಥ ಈ ಎಲ್ಲ ಕೋಶಗಳು, ಪಂಚಕೋಶಗಳು ಕೂಡ ನಮ್ಮನ್ನು ನಿತ್ಯ ನಿರಂತರವೂ ಕೂಡ ಆಳ್ವಿಕೆಯಾಗಿ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮನಸ್ಥಿತಿಯನ್ನು, ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಗೌರವಿಸುವಂಥದ್ದು, ಮನೆಯಲ್ಲಿರ್ತಕ್ಕಂಥ ವಾತಾವರಣವನ್ನು ಶುದ್ಧವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಅಕ್ಷಯ ತೃತೀಯ ಅಂತ ಹೇಳಿದ್ರೇ ಒಂದು ಶುಭ ದಿನ ಅಂತ ಹೇಳಲಾಗುತ್ತೆ, ಪರಿಗಣಿಸಲಾಗುತ್ತೆ. ಹಾಗಾಗಿ ಯಾವುದಾದ್ರೂ ಹೊಸ ಕಾರ್ಯಗಳನ್ನು, ಕೆಲಸಗಳನ್ನು ಅವತ್ತು ಆರಂಭ ಮಾಡೋದು ಯಾವ ರೀತಿಯಾದಂಥ ಫಲ ಸಿಗುತ್ತೆ? ಇದು ರೋಹಿಣಿಯುಕ್ತವಾಗಿ ಬುಧವಾರ ಬಂದರೆ ಇನ್ನಷ್ಟು ವಿಶೇಷತೆ ಇದೆ. ಬಹಳ ಮುಖ್ಯವಾಗಿ ಕೃತಿಕಾ ನಕ್ಷತ್ರ ಉಪರಿ ರೋಹಿಣಿ ಬಂದಿರತಕ್ಕಂಥದ್ದು ಬಹಳ ಏನಪ್ಪ ಅಂದರೆ, ಸೂರ್ಯಚಂದ್ರರು ಕೃತಿಕಾ ನಕ್ಷತ್ರಕ್ಕೆ ಸೂರ್ಯನ ಅಧಿಕಾರಕನಾದರೆ ರೋಹಿಣಿ ನಕ್ಷತ್ರಕ್ಕೆ ಚಂದ್ರನ ಅಧಿಕಾರಕನಾಗಿರ್ತಕ್ಕಂಥದ್ದು. ಅಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವತೆಗಳ ಸಾನ್ನಿಧ್ಯತೆ ಇರತಕ್ಕಂಥದ್ದು. ಯಾಕೆಂದರೆ ನಾವು ಒಂದು ಮದುವೆ ಮಾಡಬೇಕಾದ್ರೆ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತೇಳಿ ಗಂಡಿನ ಕೈಯಲ್ಲಿ ಹೇಳಿಸ್ತೀವಿ. ಹಾಗೆ ಸೂರ್ಯಚಂದ್ರರ ಸಾಕ್ಷಿಯಾಗಿ, ಅಗ್ನಿ ಪಂಚಭೂತಗಳ ಸಾಕ್ಷಿಯಾಗಿ ಎಲ್ಲರ ನಾವು ಯಾಕಂದರೆ ಸಾಕ್ಷಿಯನ್ನು ನಾವು ಪರಿಗಣನೆಗೆ ತಕ್ಕೊಂಡಾಗ ಪ್ರತ್ಯಕ್ಷ ದೇವತೆಗಳು ಇವತ್ತಿನ ದಿವಸ ನಮಗೆ ನಮ್ಮ ಅಧೀನದಲ್ಲಿ, ಅಂದರೆ ನಮಗೆ ಅಧೀನ ಅಂದರೆ ಮಾಡುವಂಥ ಪೂಜಾ ಅಧೀನದಲ್ಲಿ ದೇವತೆಗಳ ಉಪಾಸನೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ದೇವತೆಗಳ ಉಪಾಸನೆ ಮಾಡ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣುವಂಥ ಒಂದು ಸುಯೋಗ. ಅದಕ್ಕೆ ಪರ್ವಕಾಲ ಅಂತ ಹೇಳ್ತೇವೆ. ಪರ್ವ ಅಂದರೆ ಮಿತಿ ಇಲ್ಲ ಅಂತಕ್ಕಂಥದ್ದು, ಅಮಿತವಾಗಿರ್ತಕ್ಕಂಥ ಕಾಲವನ್ನು ಪರ್ವಕಾಲ ಅಂತೇಳಿ ಕರಿತೀವಿ. ಹಾಗಾಗಿ ಪರ್ವಕಾಲದ ಅನುಗ್ರಹ ಇವತ್ತಿನ ದಿವಸ ಹಳದಿ ಬಟ್ಟೆಯನ್ನು ನೀವು ಧಾರಣೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಅಕ್ಷಯ ತೃತೀಯ ಹಾಗೆ ದಿನದ ವಿಶೇಷತೆಯ ಕುರಿತಂತೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಅಕ್ಷಯ ತೃತೀಯ ಯಾಕೆ ಆಚರಣೆಯನ್ನು ಮಾಡಬೇಕು, ಜೊತೆಗೆ ಅದರ ಹಿಂದೆ ಬಂದಿರುವಂಥ ಹಿನ್ನೆಲೆ ಏನು ಅನ್ನೋದರ ಕುರಿತಂತೆ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.